ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನಾನು ತಾರ್ಲೆ ಮೀನಿನಲ್ಲಿ ಒಂದು ಗಸಿಯನ್ನು ಮಾಡಿದ್ದೇನೆ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ. ಈ ಗಸಿ ನೋಡ್ರಿ, ಇದಕ್ಕೆ ನಾವು ಅಂದರೆ ಗಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಎಷ್ಟು ಊಟ ಮಾಡಿದ್ರೂ ಇನ್ನೂ ಊಟ ಮಾಡಬೇಕೆ ಅನ್ನಿಸ್ತದೆ ನೋಡ್ರಿ. ಅಷ್ಟೊಂದು ಗಸಿ ತುಂಬ ಚೆನ್ನಾಗಿರುತ್ತೆ. ಮೀನು ಸಹ ನಮ್ಮದು ಸಣ್ಣ ಮೀನಾದ್ರೂ ಓಡ್ಕೊಂಡು ಹೋಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲೇ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾವು ಅರ್ಧ ಕೆಜಿ ತೊಗೊಂಡಿದ್ದೀನಿ ರೀ. ಇವತ್ತು ಈ ಬೈಗೆ ಮೀನಿನಲ್ಲಿ ಒಂದು ಗಸಿಯನ್ನು ಮಾಡೋಣ. ಚೆನ್ನಾಗಿ ಒಂದು ಮಲೆನಾಡು ಸೈಡಿಂದು ಇದು ತುಂಬ ಟೇಸ್ಟಾಗಿರುತ್ತೆ. ಅಂದರೆ ತುಂಬ ದೊಡ್ಡದೂ ಇಲ್ಲ, ತುಂಬ ಚಿಕ್ಕದೂ ಇಲ್ಲ, ಮೀಡಿಯಮ್ ಆಗಿಯೇ ಇರೋದು. ಇವಾಗ ನಾನು ಇದನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ರೀ. ಇವಾಗ ಇದಕ್ಕೆ ನೋಡಿರಿ, ಸ್ವಲ್ಪನೇ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ. ಇದು ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನಾವು ಈ ಥರ ಉಪ್ಪು ಅರಿಶಿನ ಹಚ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಇಟ್ಕೋಬೇಕ್ರಿ. ಇವಾಗ ನಮ್ಮದು ಅರಿಶಿನವನ್ನು ಎಲ್ಲ ಮೀನಿಗೆ ಅರಿಶಿನ ಮತ್ತು ಉಪ್ಪನ್ನು ಚೆನ್ನಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ರೀ. ಇದೊಂದು ಅರ್ಧ ಗಂಟೆಗಳ ಕಾಲ ಇಟ್ಕೋಬೇಕು. ಇವಾಗ ನಾನಿಲ್ಲಿ ಒಂದು ಸ್ಟವನ್ನು ಹಚ್ಚಿ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು ಸ್ವಲ್ಪ ಆಯಿಲನ್ನು ಹಾಕ್ತಾಯಿದ್ದೀನಿ. ಈ ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ಇದು ಆಯಿಲ್ ಸ್ವಲ್ಪನೇ ಬಿಸಿ ಆದಾಗೆ ನೋಡಿರಿ, ಇದಕ್ಕೆ ನಾನು ಕಾಳು ಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನು, ಸ್ವಲ್ಪ ಜೀರಿಗೆ 1/4 ಚಮಚಷ್ಟು, ಸ್ವಲ್ಪ ಮೆಂತೆ ಒಂದು 2 ಟೇಬಲ್ ಸ್ಪೂನು, ಧನಿಯಾ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮೀನು ಸಾರಿಗೆ ಧನಿಯಾ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪನೇ ಇದು ಬಿಸಿ ಆಗ್ತಾ ಇದ್ದ ಹಾಗೆ ನೋಡಿರಿ, ನಾನು ಮೀಡಿಯಮ್ ಸೈಜಿಂದು ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಅಂದರೆ ನಾನು ಒಂದು ಅರ್ಧ ಕೆಜಿ ತೊಗೊಂಡಿನಲ್ಲ, ಆ ಲೆಕ್ಕದಲ್ಲಿ ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಸೀದು ಹೋಗೋಂಗೆ ಬೇಡ, ಸ್ವಲ್ಪ ಒಳ್ಳೆ ಪರಿಮಳ ಬರೋ ತನಕ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ನಮ್ಮದು ಈರುಳ್ಳಿ ಗೋಲ್ಡನ್ ಫ್ರೈ ಆಗಿದೆ ರೀ. ಸ್ವಲ್ಪ ನಮಗೆ ಇದು ಹಸಿ ವಾಸನೆ ಹೋಗಿ ಒಳ್ಳೆ ಪರಿಮಳ ಬರ್ತಾ ಇದೆ. ಈ ಟೈಮ್ನಲ್ಲೇ ನಾನು ಸ್ವಲ್ಪನೇ ಒಂದು 1/4 ಪೀಸ್ನಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನು ಹಾಕಿದ್ಮೇಲೆ ಸ್ವಲ್ಪನೇ ನಾನು ಒಂದು 5-6 ಹೆಸರು ಬೆಳ್ಳುಳ್ಳಿ, ಸ್ವಲ್ಪನೇ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಇದರೊಳಗೆ ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಮಾಡ್ಕೊಂಡ್ರೆ ನೋಡಿರಿ, ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಮೀನು ತಾರ್ಲೆ ಮೀನು ಅಂತಾರೆ, ಬೈಗೆ ಮೀನು ಅಂತಾರೆ. ಇದನ್ನು ತೊಗೊಂಡಿದ್ದೀವಿ, ಟೇಸ್ಟು ಚೆನ್ನಾಗಿರುತ್ತೆ ಮೀನು. ಹಾಗಾಗಿ ಸ್ವಲ್ಪ ಇದನ್ನು ಈ ಥರ ನಾವು ಫ್ರೈ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು 1 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ರೀ. ನಿಂಬಲ್ಲಿದ್ದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋಬೋದು, ನನ್ನ ಬಲ್ಲಿಲ್ಲ ಅಂಥೇಳಿ ಸ್ಕಿಪ್ ಮಾಡಿದ್ದೀನಿ. ನಾನಿವಾಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಇವಾಗ ನಮ್ಮದು ಮಸಾಲ ಹಾಕಿದ್ಮೇಲೆ ಸ್ವಲ್ಪನೇ ಇದನ್ನು ಆರಿಸ್ಕೋಬೇಕ್ರಿ. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬೋಣ. ಇವಾಗ ಇದೇ ಪಾತ್ರೆಗೆ ನಾನು ಇನ್ನೂ ಒಂದು ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ನೋಡಿರಿ, ನಾನು ಸ್ವಲ್ಪನೇ ಒಗ್ಗರಣೆ ಹಾಕೋಣ. ಇವಾಗ ಸ್ವಲ್ಪ ನಮ್ಮದು ಆಯಿಲ್ ಬಿಸಿ ಆಗಿದೆ. ಒಂದು ಸ್ವಲ್ಪನೇ 1/4 ಚಮಚ ಜೀರಿಗೆ, ಸಾಸಿವೆ ಹಾಕೋತಾ ಇದ್ದೀನಿ. ಇದು ಈ ಥರ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ರೀ. ಈಗ ನಾನು ಇದಕ್ಕೆ ನೋಡಿರಿ 1.25 ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿರುತ್ತೆ. ಇವಾಗ ಇದನ್ನು ಈ ಥರನೇ ಬಾಡಿಸ್ಕೋಬೇಕ್ರಿ. ಇದನ್ನು ಅಂದರೆ ಗೋಲ್ಡನ್ ಬ್ರೌನು ಬರಬೇಕು ಈರುಳ್ಳಿ. ಅಂದರೆ ಸ್ವಲ್ಪ ಇದು ಹಸಿ ವಾಸನೆ ಹೋಗುತ್ತಾನೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಮ್ಮದು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ರೀ, ಹಸಿ ವಾಸನೆ ಹೋಗಿದೆ. ಇದಕ್ಕೆ ನಾನು ಇವಾಗ ಸ್ವಲ್ಪನೇ ಶುಂಠಿ, ಸ್ವಲ್ಪನೇ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ಒಂದು 5 ಹೆಸರು ಬೆಳ್ಳುಳ್ಳಿ, ಶುಂಠಿ ಹಾಕೋತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ನೋಡ್ಬೋದು ರೀ. ಇದನ್ನು ಸ್ವಲ್ಪ ಫ್ರೈ ಆಗಿದೆ. ನಾನು ಒಂದು ಹುಳಿ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಇದ್ರ ಒಟ್ಟಿಗೆ. ಇವಾಗ ನಮ್ಮದು ಟೊಮೆಟೊ ಹಾಕೊಂಡು ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ಅರಿಶಿನ ಹಾಕ್ಕೊಂಡಿದ್ದೀನಿ, ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು. ಈಗ ಇವೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಬೇಕಾದರೆ ನೀವು ಚಿಕನ್ ಮಸಾಲ, ಗರಂ ಮಸಾಲ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದು ಇಷ್ಟೇ ಸಿಂಪಲ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪನೇ ನಾವು ಇದರೊಟ್ಟಿಗೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ 1 ನಿಮಿಷಗಳ ಕಾಲ. ಸ್ವಲ್ಪ ಖಾರ ಉಪ್ಪು ಹಿಡಿಬೇಕು ನೋಡಿರಿ, ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಸ್ವಲ್ಪ ಹುಣಸೆ ಹುಳಿ ನೆನೆಸ್ಕೊಂಡಿದ್ದೀನಿ ರೀ. ಇದನ್ನು ಸ್ವಲ್ಪನೇ ರಸವನ್ನು ಮಾಡಿ ಇಟ್ಕೊಳ್ಳೋಣ. ಇವಾಗ ನೋಡಿರಿ, ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಹುಣಸೆ ರಸವನ್ನು ಹಾಕೋತಾ ಇದ್ದೀನಿ. ಇದನ್ನು ಹಾಕಿ 1-2 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ನೋಡಿರಿ, ಇದು ಸ್ವಲ್ಪ ಉಪ್ಪು ಖಾರ ಹಿಡಿಯೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ.
ಇದು ಸ್ವಲ್ಪನೇ ನಾವಿವಾಗ ಬಾಡಿಸ್ಕೊಂಡಿದ್ದೇವೆ ರೀ. ನೋಡ್ಬೋದು ನಮ್ಮದು ಸ್ವಲ್ಪನೇ ಬಾಡಿಸ್ಕೊಂಡಿದ್ದೀವಿ. ನಾವು ಮೀನೇನು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಚ್ಕೊಂಡು ಇಟ್ಕೊಂಡಿದ್ದೇವೆ. ಎಲ್ಲ ಮೀನು ಇದೇ ಥರನೇ ಇಟ್ಕೊಳ್ತಾ ಹೋಗೋಣ. ಈಗ ನೋಡ್ಬೋದು ರೀ, ಇವಾಗ ನಾನು ಇದರಲ್ಲಿ 1-2 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ತಾ ಇದ್ದೀನಿ. ಇವಾಗ ನೋಡೋಣ್ರಿ, ನಮ್ದು 2 ನಿಮಿಷ ಆಗಿದೆ. ಸ್ವಲ್ಪ ನಮ್ಮದು ಫ್ರೈ ಇದು ಬೆಂದಂಗೆ ಆಗಿದೆ. ನಾವು ಇದೇ ಥರನೇ ಕೆಳಗಡೆದು ಸ್ವಲ್ಪನೇ ಈ ಥರ ಮೇಲ್ಗಡೆ ಮಾಡಿ ಹಾಕ್ಬೇಕು ರೀ. ಅಂದರೆ ಇದು ಎಲ್ಲವನ್ನು ಮೀನು ನಾವು ಇದೇ ಥರನೇ ಸ್ವಲ್ಪನೇ ಟರ್ನ್ ಮಾಡಿ ಹಾಕ್ಕೊಳ್ಳೋಣ. ಇವಾಗ ನಾವು ಎಲ್ಲ ಮೀನನ್ನು ಟರ್ನ್ ಮಾಡಿ ಹಾಕ್ಕೊಂಡಿದ್ದೇವೆ. ಸ್ವಲ್ಪನೇ ಮುಚ್ಚಳ ಮುಚ್ಚಿ ಇನ್ನೊಂದು ಸ್ವಲ್ಪ 1 ನಿಮಿಷ ಮಾಡಿದ್ರೆ ಸಾಕು ಫ್ರೈ. ಇವಾಗ ನಾವು ಫ್ರೈ ಮಾಡಿಟ್ಟಿದ್ದು ನೋಡ್ರಿ, ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ನಾನು ಅಚ್ಚಕಾರದ ಪುಡಿ ಹಾಕಿದ್ದೇನೆ. ನೀವು ಬೇಕಿದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಫ್ರೈ ಮಾಡಿನೂ ಹಾಕ್ಬೋದು, ಈ ಥರನೂ ಹಾಕ್ಬೋದು. ಇದನ್ನು ನಾವಿವಾಗ ಮಿಕ್ಸಿಗೆ ಹಾಕೋತಾ ಇದ್ದೀವಿ. ಇವಾಗ ನಾವೆಲ್ಲವನ್ನು ಇದಕ್ಕೆ ಹಾಕ್ಕೊಂಡಿದ್ದೇವೆ. ಸ್ವಲ್ಪನೇ ರುಬ್ಬಕ್ಕೆ ಹುಣಸೆ ರಸ ಹಾಕ್ತಾ ಇದ್ದೀನಿ ರೀ. ಒಂದು ಸಣ್ಣದು ಲಿಂಬೆಹಣ್ಣಿನ ಗಾತ್ರಕ್ಕಿನಲ್ಲೂ ಸಣ್ಣ ತೊಗೊಂಡಿದ್ದೆ. ಅದರಲ್ಲೇ ನಾನು ಇದಕ್ಕೊಂದು ಸ್ವಲ್ಪ ಮತ್ತು ಅದು ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ದೇನೆ. ಇವಾಗ ನೈಸಾಗಿಯೇ ಮಿಕ್ಸಿ ಮಾಡೋಣ. ಇವಾಗ ನಮ್ಮದಿದು 1 ನಿಮಿಷ ಆಗಿದೆ ರೀ. ನೋಡ್ಬೋದು ನೀರು ಬಿಟ್ಕೊಂಡಿದೆ. ನಾನೀಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಇದು ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, ಇಲ್ಲಿ ನಾನೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ. ಇದಕ್ಕೇ ಸ್ವಲ್ಪನೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೀನಿ ರೀ. ಆಯಿಲ್ ಹಾಕೊಂಡ್ಬಿಟ್ಟು ನಮ್ಮದು ಇವಾಗ ನಾವು ನೈಸಾಗಿಯೇ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇವೆ. ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ನೋಡಿರಿ, ಅದನ್ನು ಖಾರವನ್ನು ಹಾಕಿಬಿಟ್ಟು ಈ ಥರ ಸ್ವಲ್ಪನೇ ನಾವು ಸ್ಲೋ ಫ್ಲೇಮ್ನಲ್ಲೇ 1 ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕ್ರಿ ಚೆನ್ನಾಗಿ. ಇವಾಗ ನೋಡೋದ್ರಿ, ಸ್ವಲ್ಪನೇ ನಾವು ಇದನ್ನು 1 ನಿಮಿಷಗಳ ಕಾಲ ಬಾಡಿಸ್ಕೊಂಡಿದ್ದೀವಿ. ಸ್ವಲ್ಪನೇ ನಾವು ರುಬ್ಬಿರುವಂತಹ ಒಂದು ತೊಳೆದ್ಬಿಟ್ಟು ಜಾರನ್ನು ತೊಳೆದ್ಬಿಟ್ಟು ಇದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2-3 ನಿಮಿಷ ಚೆನ್ನಾಗಿ ಕುದಿ ಬರೆಸ್ಕೋಬೇಕು. ಇವಾಗ ನೋಡ್ಬೋದು ರೀ, ಸ್ವಲ್ಪನೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪನೇ ಇದನ್ನು ಗಟ್ಟಿಯಾಗಿಯೇ, ಅಂದರೆ ನಮಗೆ ಗಸಿ ಥರ ಬೇಕು ನೋಡಿರಿ, ಸಾಂಬಾರು ಥರ ಇಲ್ಲ, ಸ್ವಲ್ಪ ಗಟ್ಟಿನೇ ಗಸಿ ಥರನೇ ಮಾಡ್ಕೊಳ್ಳೋದಿದೆಲ್ಲ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ, ರೊಟ್ಟಿಗೆ, ದೋಸೆಗೆ, ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಮ್ಮದು ನೋಡೋದ್ರಿ, 1-2 ನಿಮಿಷದಿಂದ ಚೆನ್ನಾಗಿ 2-3 ನಿಮಿಷಗಳ ಕಾಲ ನಮ್ಮದು ಚೆನ್ನಾಗಿ ಬೇಯ್ತಾ ಇದೆ ರೀ. ಇವಾಗ ನಮ್ಮದು ಇದು ಹಾಫು ಬೆಂದಿದೆ. ಇವಾಗ ನಾವು ಗಸಿ ಒಳಗೆ ಹಾಕ್ಕೋಬೇಕು. ನಿಮಗೆ ಇಷ್ಟ ಇತ್ತಂದರೆ ಇದು ಸ್ವಲ್ಪನೇ ಇದು ಗಸಿ ಜಾಸ್ತಿ ಮಾಡ್ಕೊಂಡು ಡೈರೆಕ್ಟ್ ಅದೇ ಥರನೇ ತಿನ್ಬೋದು. ಇಲ್ಲ ಅಂತಂದರೆ ಈ ಥರ ಮಾಡ್ಕೊಂಡು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಮ್ಮದಿದು ಕುದಿ ಬರಬೇಕಾದ್ರೆ ನಮ್ಮದು ಸ್ವಲ್ಪ ನಾವು ಮೀನನ್ನು ತೊಗೋಬೇಕ್ರಿ. ಇದು ಸ್ವಲ್ಪ ಚಿಕ್ಕದಿರೋದ್ರಿಂದ ಹೊಡಿತಾ ಇರ್ತೈತಿ, ಹಾಗಾಗಿ ಇದನ್ನು ಸ್ವಲ್ಪನೇ ಈ ಥರನೇ ನಾವು ಇದರೊಳಗೆ ಎಲ್ಲವನ್ನು ಮೀನು ಹಾಕ್ಕೋತಾ ಇದ್ದೀನಿ. ಇವಾಗ ನಾನು ಎಲ್ಲ ಮೀನನ್ನು ಹಾಕ್ಕೊಂಡಿದ್ದೀನಿ ರೀ. ನಮ್ಮದು ಒಗ್ಗರಣೆ ಏನಿರ್ತದೆ ನೋಡಿರಿ, ಇದ್ರ ಮೇಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ ನೋಡಿರಿ. ಈ ಮೀನಂತೂ ತುಂಬ ಚೆನ್ನಾಗಿರುತ್ತೆ, ಒಂದು ಸತಿ ಮಾಡಿ ನೋಡಿರಿ. ಸ್ವಲ್ಪನೇ ಇದು ನಾನು 2 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ನೋಡ್ಬೋದು ನಮ್ಮದು 2 ನಿಮಿಷ ಆಗಿದೆ ರೀ. ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, ನಮ್ಮ ಅಂದರೆ ಮೀನು ಗಸಿ ತುಂಬ ಚೆನ್ನಾಗಾಗಿದೆ ರೀ. ಒಳ್ಳೆ ಟೇಸ್ಟ್ ಆಗಿರುತ್ತೆ, ತುಂಬ ಟೇಸ್ಟ್ನೂ ಆಗಿರುತ್ತೆ. ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಅಂತ ಹೇಳಿ ನಾನು ಅನ್ನದ ಜೊತೆಗೆ ಸರ್ವ್ ಮಾಡಿದ್ದೇನೆ ರೀ. ಇದನ್ನು ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.